ಮಾರ್ಟಿನ್ ಥರ ಇಲ್ಲ ಗುರು, ಮಾರ್ಟಿನ್ ಥರ ಇಲ್ಲ, ಅದೇ ಖುಷಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದು ಸ್ವಲ್ಪ ಸೈಲೆಂಟ್ ಆಗಿದೆ ಅನ್ಕೊತೀನಿ. ಯಾಕಂದರೆ ಈ ಫಿಲಮ್ ಆಲ್ಮೋಸ್ಟ್ ಲಾಂಚ್ ಆಗಿದ್ದು 3-4 ಇಯರ್ಸ್ ಬ್ಯಾಕಿಂದ. ಆ್ಯಂಡ್ ಇವ್ರ ಕೆರಿಯರಲ್ಲಿ ಆಫ್ಟರ್ ಫಸ್ಟ್ 3 ಫಿಲಮ್ ಬ್ಲಾಕ್ ಬಸ್ಟರ್ 100 ಡೇಸು ಮತ್ತು ಒಳ್ಳೆ ಕಲೆಕ್ಷನ್ ಕೂಡ ಆಗಿತ್ತು. ಅದಾದಮೇಲೆ ಸಕ್ಸಸ್ ಕಡೆ ಇವರು ಹುಡುಕ್ತಿದ್ದಾರೆ. ಸೊ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅಫ್ಕೋರ್ಸ್ ನಿಮ್ಮೆಲ್ಲರ ನೆಚ್ಚಿನ ಧ್ರುವ ಸರ್ಜಾ ಅವ್ರದ್ದು ಕೆ.ಡಿ. ದ ಡೆವಿಲ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೂ ಮುಂಚೆ ಈಗ ಸಾಕಷ್ಟು ರೀಸೆಂಟಾಗಿ ಒಂದು ಸಾಂಗಿಂದ ಸಖತ್ ವೈರಲ್ ಆಗಿತ್ತು. ಏನು ದೊಡ್ಡ ಸಾಚಾಗಳ ಥರ ಎಲ್ಲರೂ ಕ್ರೀನ್ ಪೋಸ್ಟ್ ಹಾಕಿದ್ದು ಬ್ಯಾನ್ ಮಾಡಿದ್ದು ಅದೇನಂತ ಗೊತ್ತಿಲ್ಲ. ಬೇಜಾನ್ ಸಾಂಗ್ಗಳು ಬಂದಿದೆ, ಬಟ್ ಇದರಲ್ಲಿ ಅದೇನು ಇಂಪ್ಯಾಕ್ಟ್ ಆಯಿತೋ ಗೊತ್ತಿಲ್ಲ. ಬಟ್ ನಂದಲೆಸ್ ಆಗಲೇ ಹೇಳ್ತಿದ್ದಂಗೆ ಧ್ರುವ ಸರ್ಜಾ ಅವರು ಫಸ್ಟ್ 3 ಮೂವೀಸ್ ಬ್ಲಾಕ್ ಬಸ್ಟರ್ ಇಟ್ಟು. ಅದ್ದೂರಿ ಆಗಿರ್ಬೋದು ಮೈ ಫೇವ್ರೇಟು, ಮತ್ತು ಬಹದ್ದೂರು, ಭರ್ಜರಿ. ಅದಾದಮೇಲೆ ಫೋಕಸ್ ಅಥವಾ ಅವ್ರ ಹಾರ್ಡ್ ವರ್ಕು ಎಲ್ಲೂ ಸಕ್ಸಸ್ ಕೊಟ್ಟಿಲ್ವಾ, ಎಲ್ಲರೂ ಎಡುದ್ರ ಅನ್ನೋದು ಒಂದು ಕಡೆ. ಆದರೆ ಈಗ ಅವ್ರು ಬರ್ತಿರೋದು ಪ್ರೇಮ್ ದಿ ಶೋ ಮ್ಯಾನ್ ಅವ್ರ ಜೊತೆ. ಹೌದು, ಇದು 3 ವರ್ಷದಿಂದ ಮಾಡ್ತಾಯಿದ್ದಾರೆ. ಕೊನೆಗೂ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು. ಸಿನಿಮಾ ಅಂತ ಬಂದಾಗ ಪ್ರಮೋಷನ್ ಕಡೆ ಎಲ್ಲಾದರೂ ಎಫೆಕ್ಟ್ ಆಗ್ತಿದೆ. ಯಾಕಂದರೆ ಏಪ್ರಿಲ್ 30ಗೆ ರಿಲೀಸು, ಬಟ್ ಎಲ್ಲೂ ಆ ಥರ ಪ್ರಮೋಷನ್ ಪ್ಯಾನ್ ಇಂಡಿಯಾ ಬೇರೆ ಇದು ಆಫ್ಕೋರ್ಸ್. ಸೊ ಪ್ರಮೋಷನ್ ಮಾರ್ಟಿನ್ಗಾದಷ್ಟು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ಕೊತೀನಿ. ನೋಡೋಣ ಹೇಗಾಗುತ್ತೆ. ಬಟ್ ಅಟ್ಲೀಸ್ಟ್ ಫಸ್ಟ್ ಟ್ರೈಲರಲ್ಲಿ ಫಸ್ಟ್ ಪಾರ್ಟು ಹೇಗಿದೆ ಅಂತ ನೋಡೋಣ. ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮ್ಯೂಸಿಕ್ ಆನ್ ಅಂತ ಆಡಿಯೋ KVN ಪ್ರೊಡಕ್ಷನ್. ಕಾಳಿದಾಸ ಕೇಳಿ ಮರಿಬೇಡಿ. ಸ್ಟಾರ್ಟಿಂಗ್ ಟೀಸರ್ ಬಿಟ್ಟಾಗ ಗೊತ್ತಿರುತ್ತೆ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಪ್ರೇಮ್ ಸರ್ ಡೈರೆಕ್ಷನಲ್ಲಿ ಬ್ಲಡ್ಗೆ ಏನು ಕಮ್ಮಿ ಇರಲ್ಲ. ರೌಡಿಸಮ್ ಅಂತ ಬಂದರೆ ಅವ್ರ ಥರ ಮಾಡೋರು ಯಾರೂ ಇರಲ್ಲ, ಉಪ್ಪಿ ಸರ್ ಬಿಟ್ಟು. ಮಲ್ಟಿ ಸ್ಟಾರರ್ ಗುರು. ಹೋಪ್ ಪ್ರೇಮ್ ಸರ್ ಹೇಳಿದ 6 ಜನ ಹೀರೋಗಳು ಇದಲ್ಲ ಅನ್ಕೊತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪರವಾಗಿಲ್ಲ, ಸೈಕಾಗಿ ಇಟ್ಟಿದ್ದಾರೆ ಟೇಸ್ಟ್ ತಕ್ಕನಾಗೆ. ಕಾಮಿಡಿ ಟೈಮಿಂಗು ಧ್ರುವ ಸರ್ ಸಕ್ಕತ್ತಿದೆ. ಕಾಮಿಡಿ ಟೈಮಿಂಗ್ ಧ್ರುವ ಸರ್ಗೆ. ಹಳ್ಳಿ ಸೊಗಡು ಪಾರ್ಟ್ 2. ಡೈಲಾಗ್ ಪ್ಯೂರ್ ಒರಿಜಿನಲ್. ಏನೋ ಚಿಪ್ಸ್ ತಿಂದಂಗೆ ಕಿಸ್ ಆಗ್ತಾವ್ರಲ್ಲ ಅವ್ರನ್ನ. ಫುಲ್ ಆನ್ ವೈಲೆನ್ಸ್. ಹೋಪಿಂಗ್ ಮಾರ್ಟಿನ್ ಥರ ಬರಲ್ಲ ಅನ್ಕೊತೀನಿ. ಬಟ್ ಇದು ಕತೆ ಸ್ಟೋರಿ ಇನ್ನೂ ಸಿಕ್ಕಿಲ್ಲ, ಬಟ್ ಏನೋ ಒಂಥರ ಡಿಫ್ರೆಂಟ್ ಇದೆ ಅನ್ಕೊತೀನಿ. ಮಾರ್ಟಿನ್ ಥರ ಇಲ್ಲ ಗುರು, ಮಾರ್ಟಿನ್ ಥರ ಇಲ್ಲ, ಅದೇ ಖುಷಿ. ಆರಂಭ. ಟ್ರೈಲರಲ್ಲಿ ಪೂರ್ತಿ ಫೈಟಿಂಗ್ ಸೀನ್ ಮತ್ತು ಸ್ಟೋರಿ ಹುಡ್ಕೋಕ್ಕಾಗಲ್ಲ ನಿಮಗೆ. ಅಫ್ಕೋರ್ಸ್ ಪ್ರೇಮ್ ಸರ್ ಅಂತ ಅಂದರೆ ಸಸ್ಪೆನ್ಸು ಕೊನೆವರೆಗೂ ಇದ್ದೇ ಇರುತ್ತೆ, ಬಟ್ ಸ್ಟೋರಿ ಹುಡ್ಕೋಕ್ಕಾಗಿಲ್ಲ. ಬಟ್ ಒಂದಂತೂ ಮಲ್ಟಿ ಸ್ಟಾರಿಂಗ್. ಆಮೇಲೆ ಪಾರ್ಟ್ 2 ಪಾರ್ಟ್ಸಲ್ಲಿ ಬೇರೆ ಬರ್ತಾ ಇದೆ.
ಒಂದು ಏನಪ್ಪ ಅಂದರೆ ಎಲ್ಲಿ ಮತ್ತೆ ಮಾರ್ಟಿನ್ ಥರ ಇಲ್ಲ ಬೇರೆ ಯಾವುದೋ ಥರ ಆಗುತ್ತೆ ಅಂತ. ಬಟ್ ಟ್ರೈಲರಲ್ಲಿ ಆ ಥರ ಇಲ್ಲ. ಸೊ ಆರಾಮಾಗಿ ಥಿಯೇಟ್ರಿಗೆ ಬಂದು ಆರಾಮಾಗಿ ನೋಡ್ಬೋದು ಅಂತ ಹೇಳ್ತಾ, ನಿಮ್ಮ ಫೇವ್ರೆಟ್ ಸೆಗ್ಮೆಂಟ್ನ ಕಮೆಂಟ್ ಮಾಡಿ ತಿಳಿಸಿ.